ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಬೇರೆ ಬೇರೆ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇನ್ನೂ ಕೂಡ ನಿರೀಕ್ಷೆ ಇದೆಯಾ? ಮೊನ್ನೆ ಕೂಡ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಚರ್ಚೆ ಆಗಿದೆ. ಈ ಆಶಾಕಿರಣ ಹಾಗೆ ಉಳ್ಕೊಂಡಿದ್ಯಾ ಅಥವಾ ಏನಾದ್ರು ಸಂದೇಶ ಬಂದಿದೆಯಾ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ? ನಮ್ಮ ಮುಖ್ಯಮಂತ್ರಿ ಸಾಹೇಬ್ರೆ ಅವತ್ತು ಹೇಳಿದ್ರು, ಅದೆಲ್ಲ ಹೈಕಮಾಂಡ್ ಅವರು ಡಿಸೈಡ್ ಮಾಡೋಂಥದ್ದು. ಉಪಮುಖ್ಯಮಂತ್ರಿಗಳು ಸಹ ಅದನ್ನೇ ಮಾತಾಡ್ತಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ನೋಟಿಸ್ ಬಂದಿದೆ. ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಹೈಕಮಾಂಡ್ ಅವ್ರು ಬಿಟ್ಟಿರೋ ವಿಚಾರ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಸರ್, ಡಿ ಕೆ ಸುರೇಶ್ ಅವರು ನಿಮ್ಮ ಕ್ಷೇತ್ರ ಕಾರ್ಯಕ್ರಮಕ್ಕೆ ಬಂದಾಗ ಆಡಿದ ಮಾತು ಅದು ಕೇವಲ ಕಾರ್ಯಕ್ರಮಕ್ಕೆ ಸೀಮಿತ ಅಂತ ಅನ್ಕೋತೀರಾ ಅಥವಾ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅದಕ್ಕೆ ಬೇರೆ ಬೇರೆ ನಾನಾ ಅರ್ಥಗಳಿದಾವೆ ಅಥವಾ ಒಂದು ಹುಮ್ಮಸ್ಸನ್ನು ತುಂಬಿಸುವಂತಹ ಒಂದು ಅರ್ಥದ ಮಾತುಗಳು ಕೂಡ ಅದರಲ್ಲಿದ್ದಾವೆ? ತಾವು ಅದನ್ನು ಹೇಗೆ ಭಾವಿಸ್ತೀರಿ ಸರ್? ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೀ, ಎಲ್ಲದಕ್ಕೂ ಒಬ್ಬ ಗುರು ಇರಬೇಕಂತೆ, ಗುರಿ ಇರಬೇಕಂತೆ. ನನಗೆ ಡಿ ಕೆ ಸುರೇಶ್ ಸಾಹೇಬ್ರೆ ನನ್ನ ರಾಜಕೀಯದಲ್ಲಿ ಒಬ್ಬ ಗುರು ಆಗಿ ಇವತ್ತು ನಾನು 2ನೇ ಬಾರಿ ಗೆಲ್ಲಬೇಕಾದ್ರೂ ಅವರೇ ಒಂದು ರೀತಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ನಡೆಸ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಡಿ ಕೆ ಸುರೇಶ್ ಸಾಹೇಬರು ಹಿತವಚನಗಳು, ಅವರ ಕಾರ್ಯವೈಖರಿಗಳ ಬಗ್ಗೆ ಕೊಡೋಂಥ ಉಪದೇಶಗಳನ್ನು ಪಾಲಿಸ್ತಾ ಇರ್ತೀವಿ. ಮೊನ್ನೆ ಕ್ರೀಡೆಗೆ ಬಂದಾಗಲೂ ಸಹ ಇವತ್ತು ಉತ್ತೇಜನಕ್ಕೋಸ್ಕರ ಕ್ರೀಡಾಪಟುಗಳಿಗೆ ಹೇಳೋಂಥ ಸಂದೇಶವನ್ನು ನೀವು ರಾಜಕೀಯಕ್ಕೆ ವ್ಯಾಖ್ಯಾನಿಸೋಂಥ ಅವಶ್ಯಕತೆ ಇಲ್ಲ. ಸೋಲು ಗೆಲುವು ಇದ್ದೇ ಇರುತ್ತೆ. ಕ್ರೀಡೆಗಳಲ್ಲ, ಬದುಕಲು ಇರುತ್ತೆ. ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಉಬ್ಬಾರ್ದು ಅನ್ನೋ ಒಂದು ಒಳ್ಳೆಯ ಒಂದು ಚಿಂತನ ಮಾತುಗಳು ಹೇಳಿರೋಂಥ ಮಾತು. ಸೊ ಹಾಗಾಗಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಅನ್ಕೋತೇನೆ ನಾನು. ಸರ್, ನಾಯಕತ್ವದ ವಿಚಾರದಲ್ಲಿ ಇನ್ನೂ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಅಂದರೆ ಬಹಿರಂಗವಾಗಿ ಏನೂ ಘೋಷಣೆ ಮಾಡಿಲ್ಲ. ಒಂದು ಆಪ್ಷನ್ನ ಹಾಗೆ ಓಪನ್ ಇಟ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಯಲ್ಲಿ ಹೇಳಿರುವಂಥದ್ದು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅನ್ನುವಂಥ ಪದೇ 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 ಆ ಪುನರುಚ್ಚಾರವನ್ನು ಮಾಡ್ತಿದ್ದಾರೆ. ಇದನ್ನು ನೀವು ಹೇಗೆ ನೋಡ್ತೀರಿ ಸರ್? ನಾನೊಬ್ಬ ಶಿಸ್ತಿನ ಸಿಪಾಯಿ ಶಾಸಕನಾಗಿ ಆ ವಿಚಾರದಲ್ಲೆಲ್ಲ ನಾನು ಮಾತಾಡಲಿಕ್ಕೆ ಅರ್ಹನೂ ಇಲ್ಲ, ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು ಚಿಂತನೆಯಲ್ಲಿ ಇರೋನು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನೀವು ಅವ್ರ ಹೇಳಿಕೆಗಳನ್ನು ಅವ್ರ ಹತ್ರನೇ ನೀವು ಕೇಳ್ಕೋಬೇಕು. ಅಲ್ಲ, ಹೈಕಮಾಂಡ್ ಒಂದು ಹೇಳದೇನೆ ಇರುವಾಗ, ಒಂದು ನಿಲುವೇನು ಅನ್ನುವಂಥದ್ದನ್ನು ಹೈಕಮಾಂಡ್ ಸ್ಪಷ್ಟಪಡಿಸದೇ ಇರುವಾಗ ಈ ರೀತಿಯ ಹೇಳಿಕೆಗಳು ಅನಗತ್ಯ ಗೊಂದಲ ಅಲ್ವಾ? ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಪಾಪ ನೀವು ಅವರನ್ನೇ ಹೋಗಿ ಇದು ಯಾವ ರೀತಿ ವ್ಯಾಖ್ಯಾನ ಹೇಳಿಕೆ ಕೊಟ್ರಿ ಅಂತ ಕೇಳೋಂಥದ್ದು ಮಾಡಬೇಕೇ ಹೊರತು ಇದನ್ನು ಬಂದು ನೀವು ಮೀಡಿಯಾದಲ್ಲಿ ನನ್ನನ್ನು ಕೇಳಿಕೆ ಕೊಟ್ಟು ಆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ವ್ಯವಸ್ಥೆಗೆ BJP ಅವ್ರಿಗೆ ಅನುಕೂಲತೆ ಮಾಡೋವಂಥ ವಾತಾವರಣ ನಿರ್ಮಾಣ ಮಾಡ್ಕೊಳ್ಬೇಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ನಾನು.